ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ವಭಾವ ಯಾರಿಗೂ ಏನು ಆಣವಲ್ಲ. ಒಂದು MS ಅನ್ನೋದು ಒಂದು ಸಂಘಟನೆ ಬೆಳಗಾವಿ ಒಳಗೈತಿ. ಅದನ್ನು ಸಂಘಟನೆ ಮಾಡಬಾರ್ದಾಗಿತ್ತು, ಮಾಡಿದಾರ. ಆದ್ರೆ ಅವಾಗ ಅವರು ಒಂದು ಸ್ವಲ್ಪ ನಮ್ಮ ಕನ್ನಡಿಗರ ಮ್ಯಾಗ ಭಾಳ ದಬ್ಬಾಳಿಕೆ ಮಾಡೋದ್ರಿಂದ ಸಿಟ್ಟಿನಿಂದ ಒಂದು ಸ್ವಲ್ಪ ಏನೋ ತಮ್ಮ ಕೈಗೆ ಹಚ್ಚಿದ ಮಜಾನ ಒಂದು ಈಟ ದೀಪ ದಳಿವಿ ಅನ್ನೋರಿಗೆ ಒಂದು ಸ್ವಲ್ಪ ಹಚ್ಚಿದ್ರು. ಯಾವೇನು ಜಗಳಲ್ಲ, ಅವ್ರು ನಮ್ಮ ಮ್ಯಾಗ ಏನು ಬೇಕಾದ ಮಾತಾಡ್ತಾರೆ. ಅವ್ರ ಮ್ಯಾಗ ರೌಡಿ ಶೀಟರ್ ಕೇಸ್ ಹಾಕಂಗಿಲ್ಲ. ನಮ್ಮ ಹುಡುಗ ಒಂದು ಈಟ ನಮ್ಗೆ ಕನ್ನಡಿಗರಿಗೆ ಅನ್ಯಾಯ ಆಗತೈತಿ ಅನ್ನೋ ಉದ್ದೇಶದಿಂದ ಒಂದು ಸ್ವಲ್ಪ ಕೈಗೆ ಹಚ್ಚಿ ನಮ್ಮ ಕೈಗೆ ಹಚ್ಕೊಂಡು ಅವ್ರಿಗೆ ಒಂದು ಕೈಲಿ ಮಚ್ಚಿ ಹಚ್ಚಿದ್ದಕ್ಕೆ ರೌಡಿ ಶೀಟರ್ ಕೇಸ್ ಹಾಕಿದಾರು. ಆದ್ರೆ ಈಗಾಗಲೇ 4 ವರ್ಷ ಆದರೂ ಆ ರೌಡಿ ಶೀಟರ್ ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ. ಮತ್ತು ನಾವೇನು ಇಲ್ಲಿ ಈಗ ಸದ್ಯ ಟ್ರಾಫಿಕ್ ಪೊಲೀಸರು ಅದು ಗಾಡಿಗಳು ಹಿಡಿದು ಗಾಡಿಗಳು ಏನಾರ ಇದನ್ನ ಮಾಡಿದ್ರು ಆ ಕೇಸ್ನವ್ರು ಹಿಡ್ಕೊಂಡ್ಬಂದು ಇಲ್ಲಿ ನಿಂತ್ಸೋದು ಬಿಟ್ಟ ಕನ್ನಡ ಹೋರಾಟಗಾರನ್ನ ಕನ್ನಡ ಹೋರಾಟದಾಗ ಮಜೆ ಹಚ್ಚಿದವನ್ ತಂದ್ಕಾರ ಇಲ್ಲಿ ನಿಂದಿರ್ಸಿ ರೌಡಿ ಶೀಟರ್ಗಳ ಒಳಗೆ ನಮ್ಮ ಕನ್ನಡ ಹುಡುಗನ ಕೈ ನಿಲ್ಸಿದ್ದು ಭಾಳ ದುರಂತ. ಆ MS ಅವ್ರು ಏನು ಬೇಕಾದ್ ಮಾಡಿದ್ರು ಅವ್ರಿಗೆ ಏನೂ ಮಾಡಂಗಿಲ್ಲ. ಯಾಕೇನು ಅವ್ರು ಬೀಗರು ಇವ್ರು ಬೀಗರು ನಮಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ಅವ್ರಿಗೆ ಕೊಟ್ಟಾರ ಎರಡು ಗೊತ್ತಾಗ್ತಾ ಇಲ್ಲ. ಆದ್ರೂ ಹೋಗ್ಲಿ, ಅವರು ಪ್ರತಿ ಸಲನು ಕನ್ನಡಿಗರಿಗೆ ಅವಮಾನ. ಆ ಮಾರಾಟದಿಂದ ಬಂದು ಮೊನ್ನೊಂದು ಸಂಭಾಜಿ ಮಹಾರಾಜರು ಪುತ್ಥಳಿ ಕುಂಡ್ರಿಸ್ಬೇಕಂದ್ರ ಅವ್ ಕುಂಡ್ರಿಸ್ಕಾರ ಜೈ ಮಾರಾಟ ಅಂತ ಘೋಷಣೆ ಹಾಕಿದ್ರು. ನಮ್ಮ ರಾಜಕಾರಣಿಗಳ ಗಪ್ಪ ಕುಂತರು. ಇಲ್ಲಿರೋ ಪೊಲೀಸರು ತಮ್ಮ ಮೇಲೆ ಏನು ಕೇಸ್ ಇದೆ? ನನ್ನ ಮೇಲೆ ರೌಡಿ ಶೀಟರ್ ಇದೆ. ನಾಳೆದು MS ಕುಂಡ್ರಿಗೆ ಮಸಿ ಹೊಡೆದಿದ್ದಿಲ್ಲ, ಅದನ್ನಪ್ಪ ಹಿಡ್ಕೊಂಡು ನನ್ನ ಮೇಲೆ ರೌಡಿ ಶೀಟರ್ ಹಾಕ್ಯಾರು. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು ಯಾವಾಗ ಮಸಿಗಳಿದ್ರಿ? 2022 ಬಡ್ದೀನಿ ಮಸಿ ರೀ. ಲಾಸ್ಟ್ ಡಿಸೆಂಬರ್ನಾಗ ಹೊಡೆದೀನಿ ರೀ ನಮ್ಮ ಮಸಿ. ಇಲ್ಲ ಡಿಪೋನಾಗ ಮಾಡತ್ತೀರಿ, ಆ ಟೈಮ್ನಾಗ ನಾ ಮಸಿ ಹೊಡೆದೀನಿ. ಮಸಿ ಹೊಡೆದ ನಿಮ್ಮ ರೌಡಿ ಶೀಟರ್ ಹಾಕ್ಯಾರ. ಎಷ್ಟು ಸರಿ ಆತ್ರಿ ಬರಂಗ? ಈಗ ಅವರ ಪ್ರತಿ ತಿಂಗಳ ಬರ್ತೇವ್ರಿ. ಅಲ್ಲ, ಈ ಕನ್ನಡಿಗರ ಮೇಲಿನ ಏನು ಕೇಸ್ ಹೆಂಗ್ ಪಡೆಯಾಕ ಸರ್ಕಾರನ ಹೇಳಿತ್ತಲ್ಲ, ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ರೆ ನಮ್ಮ ಸರ್ಕಾರ ಬಂದು 2 ತಿಂಗಳ ತೆಗಿತೆ ಅಂತ ಅವ್ರ ಮಾತು ಕೊಟ್ಟಿರಿ. ಇವು ಮೊನ್ನೆನೂ ಹೇಳಿ ನಾವು ಕನ್ನಡ ಪರ ಹೋರಾಟ ಮೇಲೆ ಎಲ್ಲ ಕೇಸ್ ತೆಗಿತೇವೆ ಅಂತಂದಿದೆ. ನಮ್ಮಲ್ಲಿ ರೌಡಿ ಶೀಟರ್ ಆದಾಗ ಅವಾಗೂ ಹೇಳಿ ಕನ್ನಡ ಪರ ಹೋರಾಟದ ಮೇಲೆ ಯಾವುದೇ ಥರ ಕೇಸ್ ಹಾಕೋದು ಅವ್ರು ಕನ್ನಡ ಪರ ಹೋರಾಟಗಾರ ರೌಡಿ ಇಲ್ಲ ಅಂತ ಹೇಳಿರು. ಇನ್ನೂ ತಗೋ ರೌಡಿ ಶೀಟರ್ ಇಲ್ಲ, ನಾನು ರೌಡಿ ಕೇಸ್ ಮೇಲೆ ರೌಡಿ ಪೀಳಿಗೆ ಅವರು ನಿಲ್ಸೋದು. ಎಲ್ಲ ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮ್ಮ ಜೈಭೀಮ್ ವಂದನೆಗಳು ಸಲ್ಲಿಸುತ್ತಾ, ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಚಲವಾದಿ ಸಮಾಜದವರು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುತ್ತೇವೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಚಲವಾದಿ ಸಮಾಜದವರಿದ್ದು, ನಾವು ಈಗಾಗಲೇ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು, ಅದರಿಂದ ಎಲ್ಲ ಹಲವಾರು ಜಾತಿಗಳು ಈ ಅವಕಾಶಗಳನ್ನು ಪಡೆದು ನಾವು ವಂಚಿತರಾಗಿದ್ದೀವಿ. ಆದ್ದರಿಂದ ಇನ್ನು ಇದ್ರ ಮುಂದೆ ನಾವು ಯಾವುದೇ ಸಣ್ಣ ಪುಟ್ಟ ನೌಕರಿಗಳನ್ನು ಆಸೆ ಪಡದೆ ಉದ್ಯಮಿದಾರರಾಗಿ ಉದ್ಯೋಗಗಳನ್ನು ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರ್ಕಾರದಲ್ಲಿ ನಾವು ಒಂದು ಪಾಲುಗಾರರಾಗಿ ಅಭಿವೃದ್ಧಿಯಲ್ಲಿ ಪಾಲುಗಾರರಾಗಬೇಕಂತ ನಾವು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಚಲವಾದಿ ಸಮಾಜದ ಕೆಲವೊಂದು ಜನರು, ಬೆರಳೆಣಿಕೆಯಷ್ಟು ಜನರು ಉದ್ಯಮಗಳನ್ನು ಪ್ರಾರಂಭಿಸಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಯು ತುಂಬ ಒಂದು ಶೋಚನೀಯವಾಗಿದೆ. ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಅಂತಂದರೆ, ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ
मिस्टरांचा मुलगा माझा भाऊ आहे. मॅडम तुम्ही आमचं एका गोष्टीवर निघत वस्तू बोलल्यानंतर उलट पडताय तुम्ही. आणि रोड पण सँक्शन झाला ते महालक्ष्मी मंदिर समोर ते रोड पण तुम्ही केव्हा सांगता तेव्हा मी पूजा करायला तयार आहे. ಒಂದು ನನ್ನ ನನ್ನ ಯೂತ್ ಕಾಂಗ್ರೆಸ್ ಲೀಡ್ರು ನನ್ನ ಸಮಾನ ಸಂತೋಷ್ ಅಂತ ಸಂಕಟ ಪಾಟೀಲ್ ಅಂತ ನಮ್ಮ ಕ್ಷೇತ್ರದ ಸಾವನವರು ಒಂದು ಏನೋ ಪರ್ಮಿಷನ್ ಇಲ್ಲ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.